ಸ್ವಲ್ಪ ಹೇಳಕ್ ಕಷ್ಟ ಆಗತ್ತೆ. ಈಗ ಒಂದು ಚೆಂಡನ್ನ ನೀವು ಒಂದು ಸೂಜಿ ಮೇಲೆ ಇಟ್ಕೊಂಡ್ರೆ, ಒಂದು ಬಾಲನ್ನ ಒಂದು ಕಡ್ಡಿ ಮೇಲೆ ಇಟ್ಕೊಂಡ್ರೆ, ಬಾಲ್ ಎಲ್ಲೂ ಬೇಕಿರೋ ಹೋಗ್ಬೋದು, ಇಲ್ಲೂ ಬೀಳ್ಬೋದು, ಅಲ್ಲೂ ಬೀಳ್ಬೋದು, ಅಲ್ಲೂ ಬೀಳ್ಬೋದು. ಸೊ ಆ ತರ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ. ಆ ತರ ಪರಿಸ್ಥಿತಿನಲ್ಲಿ ನೀವು ಅದನ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಡಾಕಿಂಗ್ ಮಾಡ್ಬೇಕು. ಈಗ ಹೇಳಿದಾಗೆ ಸಾಫ್ಟ್ ಮತ್ತೆ ಹಾರ್ಡ್ ಎರಡು ಕ್ಯಾಪ್ಚರ್ ಇದೆ. ಸಾಫ್ಟ್ ಕ್ಯಾಪ್ಚರ್ ಯಶಸ್ವಿ ನೀವು ಹೇಳ್ತಾ ಇದ್ರಿ, ಆಗ್ಲೇ ಬ್ರೇಕಿಂಗ್ ಅಪ್ಡೇಟ್ ಬಂತು. ಅಂತರಿಕ್ಷ ಕೇಂದ್ರದಲ್ಲಿ ಡಾಕ್ ಆಗಿದೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್. ಹಾರ್ಡ್ ಕ್ಯಾಪ್ಚರ್ಗೆ ಇದೀಗ ಕ್ಷಣಗಣನೆ. ಸೊ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದು ಸರ್. ವಾಟ್ ಇಸ್ ಸಾಫ್ಟ್ ಕ್ಯಾಪ್ಚರ್ ಅಂಡ್ ವಾಟ್ ಇಸ್ ಹಾರ್ಡ್ ಕ್ಯಾಪ್ಚರ್? ಈ ಎರಡು ಸ್ಪೇಸ್ ಕ್ರಾಫ್ಟ್ಗಳನ್ನ ನಾವು ಜೋಡಣೆ ಮಾಡಬೇಕು ಅಂತಂತಂದ್ರೆ, ಏನು ಜೋಡಣೆ ಮಾಡೋ ಒಂದು ಪ್ರಕ್ರಿಯೆಗೆ ನಾವು ಡಾಕಿಂಗ್ ಅಂತೀವಿ, ಕನ್ನಡದಲ್ಲಿ ಜೋಡಣೆ ಮಾಡೋದು ಅಂತ. ಎರಡು ಸೇಸಪ್ಪ ಅಂತ. ಅದರಲ್ಲಿ ಏನಾಗುತ್ತೆ, ಸಾಫ್ಟ್ ಮತ್ತೆ ಹಾರ್ಡ್ ಅಂತಂತಂದ್ರೆ ಅದು ಪ್ರಿಸಿಷನ್, ನಾ ಹೇಳ್ದಂಗೆ ಸೂಜಿಗೆ ಒಂದು ದಾರ ಹಾಕಿದಾಗೆ ಆ ಲೆವೆಲ್ ಅಲ್ಲಿ ಮಾಡಬೇಕು. ನೀವು ಸಾಫ್ಟ್ ಆಗಿ ಮಾಡೋ ಉದ್ದೇಶ ಏನು ಅಂತಂತಂದ್ರೆ, ಅದ್ರಲ್ಲಿ ಏನಾದ್ರು ಎರರ್ಸ್ ಇದ್ರೆ ಆಯ್ತಾ, ಮೈನ್ಯೂಟ್ RCS ಮತ್ತೆ ನಮ್ಮ ಅದರಲ್ಲಿ ಪ್ರಿಸಿಷನ್ ಅವಕಾಶ ಇರುತ್ತೆ. ವಾಪಸ್ ಹಿಂದೋಗಿ ಮತ್ತೆ ಪುನಃ ಮೈನ್ಯೂಟ್ ಆಗಿ ವಾಪಸ್ ಮತ್ತೆ ಹಿಂದೋಗ್ಬಿಟ್ಟು ಮತ್ತೆ ನೋಡಿ, ಸೂಜಿಗೆ ನೀವು ದಾರ ಹಾಕ್ಬೇಕಾದ್ರೆ ದಾರ ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು, ವಾಪಸ್ ಹಿಂಗ್ ತೆಗಿಬಹುದು. ಹಾಗಾಗಿ ಸ್ವಲ್ಪ ಹಿಂಭಾಗ ಬಂದು ಮತ್ತೆ ಪುನಃ ಅಟೆಂಪ್ಟ್ ಮಾಡುವಂತ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರ ನಾವು ಸಾಫ್ಟ್ ಆಗಿ ಮಾಡ್ತೀವಿ ಫಸ್ಟ್. ಯಾವಾಗ ಸಾಫ್ಟ್ ಕನ್ಫರ್ಮ್ ಆಗಿದೆ ಅಂದ್ರೆ ಎಲ್ಲಾ ರೀತಿನಲ್ಲಿ ಆಂಗಲ್ ಅಲೈನ್ಮೆಂಟ್ ಎಲ್ಲ ಕನ್ಫರ್ಮ್ ಆದಾಗ ನಾವು ಹಾರ್ಡ್ ಲ್ಯಾಚ್ ಮಾಡ್ತೀವಿ. ನೀವು ಹಾರ್ಡ್ ಲಾಂಚ್ ಮಾಡೋದ್ರ ಮೇಲೆ ನೀವು ಏರ್ ಲಾಕ್ ಓಪನ್ ಮಾಡೋದು ಅಥವಾ ಉಳಿದ ಏನು ಪ್ರಕ್ರಿಯೆಗಳಿದಾವೆ ಅವನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದು ಜೋಡಣೆಯ ಕಾರ್ಯಕ್ರಮ. ಇದರಲ್ಲಿ ಆರ್ಬಿಟಲ್ ಮೆಕ್ಯಾನಿಕ್ಸ್ ಬರುತ್ತೆ, ಸೇಮ್ ಪ್ಲೇನಿಗೆ ಬರಬೇಕು, ಸೇಮ್ ಆಕ್ಸೆಸ್ಗೆ ಬರಬೇಕು, ಎಲ್ಲ ರೀತಿ ಬರಬೇಕು. ಒಂದು ಪರ್ಟಿಕ್ಯುಲರ್ ಒಂದು ವಿಜುವಲ್ ನಾನು ತೋರಿಸಬೇಕು ಅಂತ ಹೇಳಿದೀನಿ. ನಾವು ಅಂತರ ಮಾಡ್ಕೊಂತಾರೆ. ISS ಅಲ್ಲಿ ನಾವು ಯಾವ ಜಾಗಕ್ಕೆ ಹೋಗಿ ಲ್ಯಾಚ್ ಆಗ್ತಾ ಇದೀವಿ ಅನ್ನೋದನ್ನು ಅದನ್ನೊಂದು ತೋರ್ಸೋಣ ಅಂತೆ. ಅವರು ನೀವು ಜೀರೋ ಗ್ರಾವಿಟಿ ಬಗ್ಗೆ ಗ್ರಾವಿಟಿ ಜೀರೋ ಆಗಿರುತ್ತೆ ಅಂತ ಅವ್ರು ಹೇಳಿದಾಗೆ ಅಲ್ಲಿ ಗ್ರಾವಿಟಿ ಜೀರೋ ಆಗಿರೋದಿಲ್ಲ. ಏನಂದ್ರೆ ಅಪರೆಂಟ್ ಆಗಿ ಅವ್ರು ಫೀಲ್ ಮಾಡ್ತಾರೆ. ಏನಂದ್ರೆ ಭೂಮಿಯಿಂದ ಬರೀ 400 ಕಿಲೋಮೀಟರ್ ಮಾತ್ರ ದೂರ ಹೋಗಿರ್ತೀವಿ ನಾವು. ಅಂದ್ರೆ ಭೂಮಿಯಲ್ಲಿಕ್ಕಿಂತ ಒಂದು 10% ಕಡಿಮೆ ಆಗಿರುತ್ತೆ. ಸ್ಟಿಲ್ 90% ಗ್ರಾವಿಟಿ ಅಲ್ಲಿ ಇದ್ದೇ ಇರುತ್ತೆ. ಬಟ್ ವಾಟ್ ಈಸ್ ದಿಸ್ ಜೀರೋ ಗ್ರಾವಿಟಿ ಅಂತ ನಾವೇನ್ ಕರಿತೀವಿ ಅಂತಂದ್ರೆ, ಇಟ್ ಈಸ್ ನಾವು ವಿಜ್ಞಾನದಲ್ಲಿ ವರ್ಡ್ಸ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಟ್ಸ್ ಅ ಫ್ರೀ ಫಾಲ್ ಕಂಡೀಷನ್ ಅಂತ ಹೇಳ್ತೀವಿ. ಫ್ರೀ ಫಾಲ್ ಕಂಡೀಷನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಏರ್ಕ್ರಾಫ್ಟ್ ಇಂದ ಒಬ್ಬ ಸ್ಕೈ ಡೈವರ್ಸ್ ನೀವು ನೋಡಿರ್ಬೋದು, ಅವರು ಡೈವ್ ಮಾಡ್ತಾರೆ ಏರ್ಕ್ರಾಫ್ಟ್ ಇಂದ. ಡೈವ್ ಮಾಡಿದಾಗ ಅಸ್ಯೂಮ್ ಅವರು ವ್ಯಾಕ್ಯೂಮ್ ಅಲ್ಲಿ ಡೈವ್ ಮಾಡ್ತಾ ಇದ್ರೆ ಇನ್ನೇನು ಏರಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ವಿಲ್ ಬಿ ಅಂಡರ್ ದ ಫ್ರೀ ಫಾಲ್ ಕಂಡೀಷನ್. ಅಂದ್ರೆ ಅವ್ರಿಗೆ ಗ್ರಾವಿಟಿ ಬಿಟ್ಟು ಬೇರೆ ಯಾವ್ದು ಫೋರ್ಸ್ ವರ್ಕ್ ಆಗ್ತಾರಲ್ಲ ಅವ್ರ ಮೈ ಮೇಲೆ, ಅವಾಗ ದೇ ವಿಲ್ ಫೀಲ್ ವೇಟ್ಲೆಸ್ನೆಸ್. ದಟ್ ಈಸ್ ಕಾಲ್ಡ್ ಫ್ರೀ ಫಾಲ್ ಕಂಡೀಷನ್. ಇಲ್ಲಿ ಕೂಡ ನಮ್ಮ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಆಗಲಿ ಅಥವಾ ಈಗ ನಮ್ಮ ISS ಆಗಲಿ ಏನ್ ಮಾಡ್ತಾ ಇರುತ್ತಂದ್ರೆ, ಇಟ್ ಈಸ್ ಅಂಡರ್ ದ ಸಬ್ಜೆಕ್ಟ್ ಆಫ್ ಗ್ರಾವಿಟಿ ಬಟ್ ಇಟ್ ಈಸ್ ನೆವರ್ ಫಾಲಿಂಗ್ ಟು ದ, ಅವನು ಭೂಮಿ ಮೇಲೆ ಬೀಳ್ಬೇಕಾದ್ರೆ ಪ್ಯಾರಾಚೂಟ್ ಹಿಡ್ಕೊಂಡು ಇಳಿತಾನೆ. ಸೊ ಅವಾಗ ಬಂದ್ಮೇಲೆ ಟಚ್ ಆದ್ಮೇಲೆ ಗ್ರಾವಿಟಿ ಬರುತ್ತೆ. ಬಟ್ ಅವ್ನು ಯಾವಾಗ್ಲೂ ಟಚ್ ಮಾಡಲಿಲ್ಲ ಅಂದ್ರೆ ವಿಲ್ ಬಿ ಕಾನ್ಸ್ಟೆಂಟ್ಲಿ ಅಂಡರ್ ದ ಫ್ರೀ ಫಾಲ್ ಕಂಡೀಷನ್. ಇದೇ ತರ ಇಲ್ಲಿ ನಮ್ಮ ಡ್ರ್ಯಾಗನ್ ನಮ್ಮ ISS ಕೂಡ ಇಟ್ ಈಸ್ ಫಾಲಿಂಗ್ ಟುವರ್ಡ್ಸ್ ಅರ್ತ್ ಬಟ್ ಇಟ್ ಇಸ್ ನೆವರ್ ರೀಚಿಂಗ್ ದ ಅರ್ತ್. So it is moving at such a speed it will never fall to the earth and it will start rotating about the earth. So it is continuously in the free fall condition. ಆವಾಗ ಆ ಎಂಟೈರ್ ISS ಅಂಡ್ ಅದರೊಳಗೆ ಇರ್ತಕ್ಕಂಥ ಆಸ್ಟ್ರೋನಾಟ್ಸ್ ಅವರೆಲ್ಲರೂ ಈ ವೇಟ್ಲೆಸ್ನೆಸ್ ಅನುಭವಿಸ್ತಾರೆ. ಸೊ ಹೀಗಾಗಿ ಇಟ್ ಇಸ್ ನಾಟ್ ಆಕ್ಚುಲಿ ಜೀರೋ ಗ್ರಾವಿಟಿ, ಇಟ್ ಇಸ್ ಅಪರೆಂಟ್ ವೇಟ್ಲೆಸ್ನೆಸ್ ಅಂತ ಹೇಳ್ಬೋದು. ಸ್ವಲ್ಪ ಹೇಳಕ್ ಕಷ್ಟ ಆಗತ್ತೆ. ಈಗ ಒಂದು ಚೆಂಡನ್ನ ನೀವು ಒಂದು ಸೂಜಿ ಮೇಲೆ ಇಟ್ಕೊಂಡ್ರೆ, ಒಂದು ಬಾಲನ್ನ ಒಂದು ಕಡ್ಡಿ ಮೇಲೆ ಇಟ್ಕೊಂಡ್ರೆ, ಬಾಲ್ ಎಲ್ಲೂ ಬೇಕಿರೋ ಹೋಗ್ಬೋದು, ಇಲ್ಲೂ ಬೀಳ್ಬೋದು, ಅಲ್ಲೂ ಬೀಳ್ಬೋದು, ಅಲ್ಲೂ ಬೀಳ್ಬೋದು. ಸೊ ಆ ತರ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ. ಆ ತರ ಪರಿಸ್ಥಿತಿನಲ್ಲಿ ನೀವು ಅದನ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಡಾಕಿಂಗ್ ಮಾಡ್ಬೇಕು. ಈಗ ಹೇಳಿದಾಗೆ ಸಾಫ್ಟ್ ಮತ್ತೆ ಹಾರ್ಡ್ ಎರಡು ಕ್ಯಾಪ್ಚರ್ ಇದೆ. ಸಾಫ್ಟ್ ಕ್ಯಾಪ್ಚರ್ ಯಶಸ್ವಿ ನೀವು ಹೇಳ್ತಾ ಇದ್ರಿ, ಆಗ್ಲೇ ಬ್ರೇಕಿಂಗ್ ಅಪ್ಡೇಟ್ ಬಂತು. ಅಂತರಿಕ್ಷ ಕೇಂದ್ರದಲ್ಲಿ ಡಾಕ್ ಆಗಿದೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್. ಹಾರ್ಡ್ ಕ್ಯಾಪ್ಚರ್ಗೆ ಇದೀಗ ಕ್ಷಣಗಣನೆ. ಸೊ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದು ಸರ್. ವಾಟ್ ಇಸ್ ಸಾಫ್ಟ್ ಕ್ಯಾಪ್ಚರ್ ಅಂಡ್ ವಾಟ್ ಇಸ್ ಹಾರ್ಡ್ ಕ್ಯಾಪ್ಚರ್? ಈ ಎರಡು ಸ್ಪೇಸ್ ಕ್ರಾಫ್ಟ್ಗಳನ್ನ ನಾವು ಜೋಡಣೆ ಮಾಡಬೇಕು ಅಂತಂತಂದ್ರೆ, ಏನು ಜೋಡಣೆ ಮಾಡೋ ಒಂದು ಪ್ರಕ್ರಿಯೆಗೆ ನಾವು ಡಾಕಿಂಗ್ ಅಂತೀವಿ, ಕನ್ನಡದಲ್ಲಿ ಜೋಡಣೆ ಮಾಡೋದು ಅಂತ. ಎರಡು ಸೇಸಪ್ಪ ಅಂತ. ಅದರಲ್ಲಿ ಏನಾಗುತ್ತೆ, ಸಾಫ್ಟ್ ಮತ್ತೆ ಹಾರ್ಡ್ ಅಂತಂತಂದ್ರೆ ಅದು ಪ್ರಿಸಿಷನ್, ನಾ ಹೇಳ್ದಂಗೆ ಸೂಜಿಗೆ ಒಂದು ದಾರ ಹಾಕಿದಾಗೆ ಆ ಲೆವೆಲ್ ಅಲ್ಲಿ ಮಾಡಬೇಕು. ನೀವು ಸಾಫ್ಟ್ ಆಗಿ ಮಾಡೋ ಉದ್ದೇಶ ಏನು ಅಂತಂತಂದ್ರೆ,
ಅದ್ರಲ್ಲಿ ಏನಾದ್ರು ಎರರ್ಸ್ ಇದ್ರೆ ಆಯ್ತಾ, ಮೈನ್ಯೂಟ್ RCS ಮತ್ತೆ ನಮ್ಮ ಅದರಲ್ಲಿ ಪ್ರಿಸಿಷನ್ ಅವಕಾಶ ಇರುತ್ತೆ. ವಾಪಸ್ ಹಿಂದೋಗಿ ಮತ್ತೆ ಪುನಃ ಮೈನ್ಯೂಟ್ ಆಗಿ ವಾಪಸ್ ಮತ್ತೆ ಹಿಂದೋಗ್ಬಿಟ್ಟು ಮತ್ತೆ ನೋಡಿ, ಸೂಜಿಗೆ ನೀವು ದಾರ ಹಾಕ್ಬೇಕಾದ್ರೆ ದಾರ ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು, ವಾಪಸ್ ಹಿಂಗ್ ತೆಗಿಬಹುದು. ಹಾಗಾಗಿ ಸ್ವಲ್ಪ ಹಿಂಭಾಗ ಬಂದು ಮತ್ತೆ ಪುನಃ ಅಟೆಂಪ್ಟ್ ಮಾಡುವಂತ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರ ನಾವು ಸಾಫ್ಟ್ ಆಗಿ ಮಾಡ್ತೀವಿ ಫಸ್ಟ್. ಯಾವಾಗ ಸಾಫ್ಟ್ ಕನ್ಫರ್ಮ್ ಆಗಿದೆ ಅಂದ್ರೆ ಎಲ್ಲಾ ರೀತಿನಲ್ಲಿ ಆಂಗಲ್ ಅಲೈನ್ಮೆಂಟ್ ಎಲ್ಲ ಕನ್ಫರ್ಮ್ ಆದಾಗ ನಾವು ಹಾರ್ಡ್ ಲ್ಯಾಚ್ ಮಾಡ್ತೀವಿ. ನೀವು ಹಾರ್ಡ್ ಲಾಂಚ್ ಮಾಡೋದ್ರ ಮೇಲೆ ನೀವು ಏರ್ ಲಾಕ್ ಓಪನ್ ಮಾಡೋದು ಅಥವಾ ಉಳಿದ ಏನು ಪ್ರಕ್ರಿಯೆಗಳಿದಾವೆ ಅವನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದು ಜೋಡಣೆಯ ಕಾರ್ಯಕ್ರಮ. ಇದರಲ್ಲಿ ಆರ್ಬಿಟಲ್ ಮೆಕ್ಯಾನಿಕ್ಸ್ ಬರುತ್ತೆ, ಸೇಮ್ ಪ್ಲೇನಿಗೆ ಬರಬೇಕು, ಸೇಮ್ ಆಕ್ಸೆಸ್ಗೆ ಬರಬೇಕು, ಎಲ್ಲ ರೀತಿ ಬರಬೇಕು. ಒಂದು ಪರ್ಟಿಕ್ಯುಲರ್ ಒಂದು ವಿಜುವಲ್ ನಾನು ತೋರಿಸಬೇಕು ಅಂತ ಹೇಳಿದೀನಿ. ನಾವು ಅಂತರ ಮಾಡ್ಕೊಂತಾರೆ. ISS ಅಲ್ಲಿ ನಾವು ಯಾವ ಜಾಗಕ್ಕೆ ಹೋಗಿ ಲ್ಯಾಚ್ ಆಗ್ತಾ ಇದೀವಿ ಅನ್ನೋದನ್ನು ಅದೊಂದೊಂದು ತೋರ್ಸೋಣ ಅಂತೆ. ಅವರು ನೀವು ಜೀರೋ ಗ್ರಾವಿಟಿ ಬಗ್ಗೆ ಗ್ರಾವಿಟಿ ಜೀರೋ ಆಗಿರುತ್ತೆ ಅಂತ ಅವ್ರು ಹೇಳಿದಾಗೆ ಅಲ್ಲಿ ಗ್ರಾವಿಟಿ ಜೀರೋ ಆಗಿರೋದಿಲ್ಲ. ಏನಂದ್ರೆ ಅಪರೆಂಟ್ ಆಗಿ ಅವ್ರು ಫೀಲ್ ಮಾಡ್ತಾರೆ. ಏನಂದ್ರೆ ಭೂಮಿಯಿಂದ ಬರೀ 400 ಕಿಲೋಮೀಟರ್ ಮಾತ್ರ ದೂರ ಹೋಗಿರ್ತೀವಿ ನಾವು. ಅಂದ್ರೆ ಭೂಮಿಯಲ್ಲಿಕ್ಕಿಂತ ಒಂದು 10% ಕಡಿಮೆ ಆಗಿರುತ್ತೆ. ಸ್ಟಿಲ್ 90% ಗ್ರಾವಿಟಿ ಅಲ್ಲಿ ಇದ್ದೇ ಇರುತ್ತೆ. ಬಟ್ ವಾಟ್ ಈಸ್ ದಿಸ್ ಜೀರೋ ಗ್ರಾವಿಟಿ ಅಂತ ನಾವೇನ್ ಕರಿತೀವಿ ಅಂತಂದ್ರೆ, ಇಟ್ ಈಸ್ ನಾವು ವಿಜ್ಞಾನದಲ್ಲಿ ವರ್ಡ್ಸ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಟ್ಸ್ ಅ ಫ್ರೀ ಫಾಲ್ ಕಂಡೀಷನ್ ಅಂತ ಹೇಳ್ತೀವಿ. ಫ್ರೀ ಫಾಲ್ ಕಂಡೀಷನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಏರ್ಕ್ರಾಫ್ಟ್ ಇಂದ ಒಬ್ಬ ಸ್ಕೈ ಡೈವರ್ಸ್ ನೀವು ನೋಡಿರ್ಬೋದು, ಅವರು ಡೈವ್ ಮಾಡ್ತಾರೆ ಏರ್ಕ್ರಾಫ್ಟ್ ಇಂದ. ಡೈವ್ ಮಾಡಿದಾಗ ಅಸ್ಯೂಮ್ ಅವರು ವ್ಯಾಕ್ಯೂಮ್ ಅಲ್ಲಿ ಡೈವ್ ಮಾಡ್ತಾ ಇದ್ರೆ ಇನ್ನೇನು ಏರಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ವಿಲ್ ಬಿ ಅಂಡರ್ ದ ಫ್ರೀ ಫಾಲ್ ಕಂಡೀಷನ್. ಅಂದ್ರೆ ಅವ್ರಿಗೆ ಗ್ರಾವಿಟಿ ಬಿಟ್ಟು ಬೇರೆ ಯಾವ್ದು ಫೋರ್ಸ್ ವರ್ಕ್ ಆಗ್ತಾರಲ್ಲ ಅವ್ರ ಮೈ ಮೇಲೆ, ಅವಾಗ ದೇ ವಿಲ್ ಫೀಲ್ ವೇಟ್ಲೆಸ್ನೆಸ್. ದಟ್ ಈಸ್ ಕಾಲ್ಡ್ ಫ್ರೀ ಫಾಲ್ ಕಂಡೀಷನ್. ಇಲ್ಲಿ ಕೂಡ ನಮ್ಮ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಆಗಲಿ ಅಥವಾ ಈಗ ನಮ್ಮ ISS ಆಗಲಿ ಏನ್ ಮಾಡ್ತಾ ಇರುತ್ತಂದ್ರೆ, ಇಟ್ ಈಸ್ ಅಂಡರ್ ದ ಸಬ್ಜೆಕ್ಟ್ ಆಫ್ ಗ್ರಾವಿಟಿ ಬಟ್ ಇಟ್ ಈಸ್ ನೆವರ್ ಫಾಲಿಂಗ್ ಟು ದ, ಅವನು ಭೂಮಿ ಮೇಲೆ ಬೀಳ್ಬೇಕಾದ್ರೆ ಪ್ಯಾರಾಚೂಟ್ ಹಿಡ್ಕೊಂಡು ಇಳಿತಾನೆ. ಸೊ ಅವಾಗ ಬಂದ್ಮೇಲೆ ಟಚ್ ಆದ್ಮೇಲೆ ಗ್ರಾವಿಟಿ ಬರುತ್ತೆ. ಬಟ್ ಅವ್ನು ಯಾವಾಗ್ಲೂ ಟಚ್ ಮಾಡಲಿಲ್ಲ ಅಂದ್ರೆ ವಿಲ್ ಬಿ ಕಾನ್ಸ್ಟೆಂಟ್ಲಿ ಅಂಡರ್ ದ ಫ್ರೀ ಫಾಲ್ ಕಂಡೀಷನ್. ಇದೇ ತರ ಇಲ್ಲಿ ನಮ್ಮ ಡ್ರ್ಯಾಗನ್ ನಮ್ಮ ISS ಕೂಡ ಇಟ್ ಈಸ್ ಫಾಲಿಂಗ್ ಟುವರ್ಡ್ಸ್ ಅರ್ತ್ ಬಟ್ ಇಟ್ ಇಸ್ ನೆವರ್ ರೀಚಿಂಗ್ ದ ಅರ್ತ್. So it is moving at such a speed it will never fall to the earth and it will start rotating about the earth. So it is continuously in the free fall condition. ಆವಾಗ ಆ ಎಂಟೈರ್ ISS ಅಂಡ್ ಅದರೊಳಗೆ ಇರ್ತಕ್ಕಂಥ ಆಸ್ಟ್ರೋನಾಟ್ಸ್ ಅವರೆಲ್ಲರೂ ಈ ವೇಟ್ಲೆಸ್ನೆಸ್ ಅನುಭವಿಸ್ತಾರೆ. ಸೊ ಹೀಗಾಗಿ ಇಟ್ ಇಸ್ ನಾಟ್ ಆಕ್ಚುಲಿ ಜೀರೋ ಗ್ರಾವಿಟಿ, ಇಟ್ ಇಸ್ ಅಪರೆಂಟ್ ವೇಟ್ಲೆಸ್ನೆಸ್ ಅಂತ ಹೇಳ್ಬೋದು. ಸ್ವಲ್ಪ ಹೇಳಕ್ ಕಷ್ಟ ಆಗತ್ತೆ. ಈಗ ಒಂದು ಚೆಂಡನ್ನ ನೀವು ಒಂದು ಸೂಜಿ ಮೇಲೆ ಇಟ್ಕೊಂಡ್ರೆ, ಒಂದು ಬಾಲನ್ನ ಒಂದು ಕಡ್ಡಿ ಮೇಲೆ ಇಟ್ಕೊಂಡ್ರೆ ಬಾಲ್ ಎಲ್ಲೂ ಬೇಕಿರೋ ಹೋಗ್ಬೋದು, ಇಲ್ಲೂ ಬೀಳ್ಬೋದು, ಅಲ್ಲೂ ಬೀಳ್ಬೋದು, ಅಲ್ಲೂ ಬೀಳ್ಬೋದು. ಸೊ ಆ ತರ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ. ಆ ತರ ಪರಿಸ್ಥಿತಿನಲ್ಲಿ ನೀವು ಅದನ್ನ ತಗೊಂಡು ಹೋಗ್ಬಿಟ್ಟು ಒಂದಕ್ಕೆ ಡಾಕಿಂಗ್ ಮಾಡ್ಬೇಕು. ಈ ಹೇಳಿದಾಗೆ ಸಾಫ್ಟ್ ಮತ್ತೆ ಹಾರ್ಡ್ ಎರಡು ಕ್ಯಾಪ್ಚರ್ ಇದೆ. ಸಾಫ್ಟ್ ಕ್ಯಾಪ್ಚರ್ ಯಶಸ್ವಿ ನೀವು ಹೇಳ್ತಾ ಇದ್ರಿ, ಆಗ್ಲೇ ಬ್ರೇಕಿಂಗ್ ಅಪ್ಡೇಟ್ ಬಂತು. ಅಂತರಿಕ್ಷ ಕೇಂದ್ರದಲ್ಲಿ ಡಾಕ್ ಆಗಿದೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್. ಹಾರ್ಡ್ ಕ್ಯಾಪ್ಚರ್ಗೆ ಇದೀಗ ಕ್ಷಣಗಣನೆ. ಸೊ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬಿಡ್ಬೋದು ಸರ್. ವಾಟ್ ಇಸ್ ಸಾಫ್ಟ್ ಕ್ಯಾಪ್ಚರ್ ಅಂಡ್ ವಾಟ್ ಇಸ್ ಹಾರ್ಡ್ ಕ್ಯಾಪ್ಚರ್? ಈ ಎರಡು ಸ್ಪೇಸ್ ಕ್ರಾಫ್ಟ್ಗಳನ್ನ ನಾವು ಜೋಡಣೆ ಮಾಡಬೇಕು ಅಂತಂದ್ರೆ, ಏನು ಜೋಡಣೆ ಮಾಡೋ ಒಂದು ಪ್ರಕ್ರಿಯೆಗೆ ನಾವು ಡಾಕಿಂಗ್ ಅಂತೀವಿ, ಕನ್ನಡದಲ್ಲಿ ಜೋಡಣೆ ಮಾಡೋದು ಅಂತ. ಎರಡು ಸೇಸಪ್ಪ ಅಂತ. ಅದರಲ್ಲಿ ಏನಾಗುತ್ತೆ, ಸಾಫ್ಟ್ ಮತ್ತೆ ಹಾರ್ಡ್ ಅಂತಂತಂದ್ರೆ ಅದು ಪ್ರಿಸಿಷನ್. ನಾ ಹೇಳ್ದಂಗೆ ಸೂಜಿಗೆ ಒಂದು ದಾರ ಹಾಕಿದಾಗೆ ಆ ಲೆವೆಲ್ ಅಲ್ಲಿ ಮಾಡಬೇಕು. ನೀವು ಸಾಫ್ಟ್ ಆಗಿ ಮಾಡೋ ಉದ್ದೇಶ ಏನು ಅಂತಂತಂದ್ರೆ, ಅದ್ರಲ್ಲಿ ಏನಾದ್ರು ಎರರ್ಸ್ ಇದ್ರೆ ಆಯ್ತಾ, ಮೈನ್ಯೂಟ್ RCS ಮತ್ತೆ ನಮ್ಮ ಅದರಲ್ಲಿ ಪ್ರಿಸಿಷನ್ ಅವಕಾಶ ಇರುತ್ತೆ. ವಾಪಸ್ ಹಿಂದೋಗಿ ಮತ್ತೆ ಪುನಃ ಮೈನ್ಯೂಟ್ ಆಗಿ ವಾಪಸ್ ಮತ್ತೆ ಹಿಂದೋಗ್ಬಿಟ್ಟು ಮತ್ತೆ ನೋಡಿ, ಸೂಜಿಗೆ ನೀವು ದಾರ ಹಾಕ್ಬೇಕಾದ್ರೆ ದಾರ ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು, ವಾಪಸ್ ಹಿಂಗ್ ತೆಗಿಬಹುದು. ಹಾಗಾಗಿ ಸ್ವಲ್ಪ ಹಿಂಭಾಗ ಬಂದು ಮತ್ತೆ ಪುನಃ ಅಟೆಂಪ್ಟ್ ಮಾಡುವಂತ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರ ನಾವು ಸಾಫ್ಟ್ ಆಗಿ ಮಾಡ್ತೀವಿ ಫಸ್ಟ್. ಯಾವಾಗ ಸಾಫ್ಟ್ ಕನ್ಫರ್ಮ್ ಆಗಿದೆ ಅಂದ್ರೆ ಎಲ್ಲಾ ರೀತಿನಲ್ಲಿ ಆಂಗಲ್ ಅಲೈನ್ಮೆಂಟ್ ಎಲ್ಲ ಕನ್ಫರ್ಮ್ ಆದಾಗ ನಾವು ಹಾರ್ಡ್ ಲ್ಯಾಚ್ ಮಾಡ್ತೀವಿ. ನೀವು ಹಾರ್ಡ್ ಲಾಂಚ್ ಮಾಡೋದ್ರ ಮೇಲೆ ನೀವು ಏರ್ ಲಾಕ್ ಓಪನ್ ಮಾಡೋದು ಅಥವಾ ಉಳಿದ ಏನು ಪ್ರಕ್ರಿಯೆಗಳಿದಾವೆ ಅವನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದು ಜೋಡಣೆಯ ಕಾರ್ಯಕ್ರಮ. ಇದರಲ್ಲಿ ಆರ್ಬಿಟಲ್ ಮೆಕ್ಯಾನಿಕ್ಸ್ ಬರುತ್ತೆ, ಸೇಮ್ ಪ್ಲೇನಿಗೆ ಬರಬೇಕು, ಸೇಮ್ ಆಕ್ಸೆಸ್ಗೆ ಬರಬೇಕು, ಎಲ್ಲ ರೀತಿ ಬರಬೇಕು. ಒಂದು ಪರ್ಟಿಕ್ಯುಲರ್ ಒಂದು ವಿಜುವಲ್ ನಾನು ತೋರಿಸಬೇಕು ಅಂತ ಹೇಳಿದೀನಿ. ನಾವು ಅಂತರ ಮಾಡ್ಕೊಂತಾರೆ. ISS ಅಲ್ಲಿ ನಾವು ಯಾವ ಜಾಗಕ್ಕೆ ಹೋಗಿ ಲ್ಯಾಚ್ ಆಗ್ತಾ ಇದೀವಿ ಅನ್ನೋದನ್ನು ಅದೊಂದೊಂದು ತೋರ್ಸೋಣ ಅಂತೆ.
ಅವರು ನೀವು ಜೀರೋ ಗ್ರಾವಿಟಿ ಬಗ್ಗೆ ಗ್ರಾವಿಟಿ ಜೀರೋ ಆಗಿರುತ್ತೆ ಅಂತ ಅವ್ರು ಹೇಳಿದಾಗೆ ಅಲ್ಲಿ ಗ್ರಾವಿಟಿ ಜೀರೋ ಆಗಿರೋದಿಲ್ಲ. ಏನಂದ್ರೆ ಅಪರೆಂಟ್ ಆಗಿ ಅವ್ರು ಫೀಲ್ ಮಾಡ್ತಾರೆ. ಏನಂದ್ರೆ ಭೂಮಿಯಿಂದ ಬರೀ 400 ಕಿಲೋಮೀಟರ್ ಮಾತ್ರ ದೂರ ಹೋಗಿರ್ತೀವಿ ನಾವು. ಅಂದ್ರೆ ಭೂಮಿಯಲ್ಲಿಕ್ಕಿಂತ ಒಂದು 10% ಕಡಿಮೆ ಆಗಿರುತ್ತೆ. ಸ್ಟಿಲ್ 90% ಗ್ರಾವಿಟಿ ಅಲ್ಲಿ ಇದ್ದೇ ಇರುತ್ತೆ. ಬಟ್ ವಾಟ್ ಈಸ್ ದಿಸ್ ಜೀರೋ ಗ್ರಾವಿಟಿ ಅಂತ ನಾವೇನ್ ಕರಿತೀವಿ ಅಂತಂದ್ರೆ, ಇಟ್ ಈಸ್ ನಾವು ವಿಜ್ಞಾನದಲ್ಲಿ ವರ್ಡ್ಸ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಟ್ಸ್ ಅ ಫ್ರೀ ಫಾಲ್ ಕಂಡೀಷನ್ ಅಂತ ಹೇಳ್ತೀವಿ. ಫ್ರೀ ಫಾಲ್ ಕಂಡೀಷನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಏರ್ಕ್ರಾಫ್ಟ್ ಇಂದ ಒಬ್ಬ ಸ್ಕೈ ಡೈವರ್ಸ್ ನೀವು ನೋಡಿರ್ಬೋದು, ಅವರು ಡೈವ್ ಮಾಡ್ತಾರೆ ಏರ್ಕ್ರಾಫ್ಟ್ ಇಂದ. ಡೈವ್ ಮಾಡಿದಾಗ ಅಸ್ಯೂಮ್ ಅವರು ವ್ಯಾಕ್ಯೂಮ್ ಅಲ್ಲಿ ಡೈವ್ ಮಾಡ್ತಾ ಇದ್ರೆ ಇನ್ನೇನು ಏರಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ವಿಲ್ ಬಿ ಅಂಡರ್ ದ ಫ್ರೀ ಫಾಲ್ ಕಂಡೀಷನ್. ಅಂದ್ರೆ ಅವ್ರಿಗೆ ಗ್ರಾವಿಟಿ ಬಿಟ್ಟು ಬೇರೆ ಯಾವ್ದು ಫೋರ್ಸ್ ವರ್ಕ್ ಆಗ್ತಾರಲ್ಲ ಅವ್ರ ಮೈ ಮೇಲೆ, ಅವಾಗ ದೇ ವಿಲ್ ಫೀಲ್ ವೇಟ್ಲೆಸ್ನೆಸ್. ದಟ್ ಈಸ್ ಕಾಲ್ಡ್ ಫ್ರೀ ಫಾಲ್ ಕಂಡೀಷನ್. ಇಲ್ಲಿ ಕೂಡ ನಮ್ಮ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಆಗಲಿ ಅಥವಾ ಈಗ ನಮ್ಮ ISS ಆಗಲಿ ಏನ್ ಮಾಡ್ತಾ ಇರುತ್ತೆ ಅಂದ್ರೆ, ಇಟ್ ಈಸ್ ಅಂಡರ್ ದ ಸಬ್ಜೆಕ್ಟ್ ಆಫ್ ಗ್ರಾವಿಟಿ ಬಟ್ ಇಟ್ ಈಸ್ ನೆವರ್ ಫಾಲಿಂಗ್ ಟು ದ, ಅವನು ಭೂಮಿ ಮೇಲೆ ಬೀಳ್ಬೇಕಾದ್ರೆ ಪ್ಯಾರಾಚೂಟ್ ಹಿಡ್ಕೊಂಡು ಇಳಿತಾನೆ. ಸೊ ಅವಾಗ ಬಂದ್ಮೇಲೆ ಟಚ್ ಆದ್ಮೇಲೆ ಗ್ರಾವಿಟಿ ಬರುತ್ತೆ. ಬಟ್ ಅವ್ನು ಯಾವಾಗ್ಲೂ ಟಚ್ ಮಾಡಲಿಲ್ಲ ಅಂದ್ರೆ ವಿಲ್ ಬಿ ಕಾನ್ಸ್ಟೆಂಟ್ಲಿ ಅಂಡರ್ ದ ಫ್ರೀ ಫಾಲ್ ಕಂಡೀಷನ್. ಇದೇ ತರ ಇಲ್ಲಿ ನಮ್ಮ ಡ್ರ್ಯಾಗನ್, ನಮ್ಮ ISS ಕೂಡ ಇಟ್ ಈಸ್ ಫಾಲಿಂಗ್ ಟುವರ್ಡ್ಸ್ ದ ಅರ್ತ್ ಬಟ್ ಇಟ್ ಇಸ್ ನೆವರ್ ರೀಚಿಂಗ್ ದ ಅರ್ತ್. ಸೊ ಇಟ್ ಈಸ್ ಮೂವಿಂಗ್ ಅಟ್ ಸಚ್ ಎ ಸ್ಪೀಡ್ ಇಟ್ ವಿಲ್ ನೆವರ್ ಫಾಲ್ ಟು ದ ಅರ್ತ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಅಬೌಟ್ ದ ಅರ್ತ್. ಸೊ ಇಟ್ ಈಸ್ ಕಂಟಿನ್ಯೂಸ್ಲಿ ಇನ್ ದ ಫ್ರೀ ಫಾಲ್ ಕಂಡೀಷನ್. ಆವಾಗ ಆ ಎಂಟೈರ್ ISS ಅಂಡ್ ಅದರೊಳಗೆ ಇರ್ತಕ್ಕಂಥ ಆಸ್ಟ್ರೋನಾಟ್ಸ್ ಅವರೆಲ್ಲರೂ ಈ ವೇಟ್ಲೆಸ್ನೆಸ್ ಅನುಭವಿಸ್ತಾರೆ. ಸೊ ಹೀಗಾಗಿ ಇಟ್ ಇಸ್ ನಾಟ್ ಆಕ್ಚುಲಿ ಜೀರೋ ಗ್ರಾವಿಟಿ, ಇಟ್ ಇಸ್ ಅಪರೆಂಟ್ ವೇಟ್ಲೆಸ್ನೆಸ್ ಅಂತ ಹೇಳ್ಬೋದು. ಓಕೆ.